Hello students, good afternoon everyone. Welcome to the classes on business regulations. In our earlier videos we have been studying about Sale of Goods Act and the essential characteristics of a contract of sale of goods. In a contract of sale of goods, two parties are very important. One is the buyer and the other one is the seller. In this video, let us learn the rights and duties of a buyer in a contract of sale of goods. ಒಂದು ಸೇಲ್ ಆಫ್ ಗೂಡ್ಸ್ ಕಾಂಟ್ರಾಕ್ಟ್ನಲ್ಲಿ ಬೈಯರ್ಗಿರುವಂತಹ ಇಂಪಾರ್ಟೆನ್ಸ್ ಏನು, ಅವನಿಗಿರುವಂತಹ ರೈಟ್ಸ್ ಅಂದರೆ ಹಕ್ಕುಗಳು, the powers of a buyer and also the responsibilities of a buyer, not only the rights but also the duties, powers and responsibilities, or you can rightly call it as rights and duties of a buyer. So first let us talk about the rights of the buyer one by one. First right is to have the delivery of goods. It's the basic right of a buyer, because the contract is intended to buy the goods from the seller. ಈ ಸೆಲ್ಲರು ಮತ್ತು ಬೈಯರು ಏನಕ್ಕೆ ಈ ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಬೈಯರ್ ಹ್ಯಾಸ್ ಟು ಬೈ ಆರ್ ಪರ್ಚೇಸ್ ದ ಗೂಡ್ಸ್ ಫ್ರಮ್ ದ ಸೆಲ್ಲರ್. ಸೊ ವೆನ್ he has bought the goods from the seller, it is his basic right to take the delivery of the goods from the seller. ಸೆಲ್ಲರಿಂದ ಗೂಡ್ಸನ್ನು ಪಡೆಯುವಂತಹ ಹಕ್ಕು, ಒಂದು ವೇಳೆ ಸೆಲ್ಲರ್ ಗೂಡ್ಸನ್ನು ಕೊಟ್ಟಿಲ್ಲ ಅಂತಂದರೆ ಅಥವಾ ಡಿಲೇ ಮಾಡಿದ್ರೆ ಅದನ್ನು ಕೇಳುವಂತಹ ಒಂದು ಹಕ್ಕು ಬೈಯರ್ಗಿರುತ್ತೆ. ಸೊ ಹಿ ಹ್ಯಾಸ್ ಎ ರೈಟ್ ಟು ಹ್ಯಾವ್ ದ ಡೆಲಿವರಿ ಆಫ್ ದ ಗೂಡ್ಸ್. ಅಟ್ ದ ಸೇಮ್ ಟೈಮ್ he has a right to reject the goods if it is found that the seller has delivered the goods in wrong shape or wrong condition or wrong quantity or wrong quality or destroyed goods or damaged goods, or if he found any defects in the goods. ಅಂದರೆ ಒಳ್ಳೆಯ ಗೂಡ್ಸನ್ನು ಇವನು ಬೈ ಮಾಡಿರುವಂತಹ ಗೂಡ್ಸನ್ನು ಡೆಲಿವರಿ ತಗೊಳ್ಳುವಂತಹ ರೈಟ್ ಹೇಗಿರುತ್ತೋ ಹಾಗೇನೆ ಸೆಲ್ಲರ್ ಏನಾದರೂ ಡ್ಯಾಮೇಜ್ಡ್ ಅಥವಾ ಡಿಫೆಕ್ಟಿವ್ ಗೂಡ್ಸನ್ನೇನಾದರೂ ಸಪ್ಲೈ ಮಾಡಿದಾಗ ಅದನ್ನು ರಿಜೆಕ್ಟ್ ಮಾಡುವಂತಹ ಒಂದು ರೈಟ್ ಕೂಡ ಬೈಯರ್ಗೆ ಇರುತ್ತೆ. ಹಿ ವಿಲ್ ಹ್ಯಾವ್ ಎ ರೈಟ್ ಟು ರಿಜೆಕ್ಟ್ ದ ಗೂಡ್ಸ್ ಇಫ್ ಹಿ ಫೌಂಡ್ ದಟ್ ದ ಗೂಡ್ಸ್ ಆರ್ ಇನ್ ಬ್ಯಾಡ್ ಶೇಪ್ ಆರ್ ಇನ್ ಡಿಫೆಕ್ಟಿವ್ ಕಂಡೀಷನ್. ನೆಕ್ಸ್ಟ್ ಥಿಂಗ್ ಈಸ್ ದ ಬೈಯರ್ ಹ್ಯಾಸ್ ಎ ರೈಟ್ ಟು ಕ್ಯಾನ್ಸಲ್ ದ ಕಾಂಟ್ರಾಕ್ಟ್. The buyer has a right to cancel the contract if the seller does not perform his part in the stipulated time. ಗೂಡ್ಸನ್ನು ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ ಟೈಮ್ಗೆ ಮಾಡಿಲ್ಲ ಅನ್ನೋದಾದರೆ, ಅಥವಾ ರಾಂಗ್ ಕ್ವಾಂಟಿಟಿ ಅಥವಾ ರಾಂಗ್ ಟೈಮಲ್ಲಿ ಡೆಲಿವರಿ ಮಾಡಿದ್ರೆ, ಬಿಕಾಸ್ ಆಫ್ ದ ನೆಗ್ಲಿಜೆನ್ಸ್ ಕಮಿಟೆಡ್ ಬೈ ದ ಸೆಲ್ಲರ್, if the seller is not in a position to perform the contract perfectly, then the buyer will have a right to cancel that contract. ಇವರಿಬ್ಬರು ಮಾಡಿಕೊಂಡಂತಹ ಕಾಂಟ್ರಾಕ್ಟಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಅನುಗುಣವಾಗಿ ಸೆಲ್ಲರ್ ಗೂಡ್ಸನ್ನು ಸಪ್ಲೈ ಮಾಡದೇ ಹೋದ ಸಂದರ್ಭದಲ್ಲಿ ಬೈಯರ್ಗೆ ಒಂದು ರೈಟ್ ಇರುತ್ತೆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ. ಅಟ್ ದ ಸೇಮ್ ಟೈಮ್, ಇಫ್ ದ ಬೈಯರ್ ರಿಸೀವ್ಸ್ ಎನಿ ಡ್ಯಾಮೇಜ್ಡ್ ಆರ್ ಡಿಫೆಕ್ಟಿವ್ ಗೂಡ್ಸ್, ಬೈಯರ್ಗೆ ಸೆಲ್ಲರ್ ಏನಾದರೂ ಕೆಟ್ಟೋಗಿರುವಂತಹ ಗೂಡ್ಸು, ಡಿಫೆಕ್ಟಿವ್ ಗೂಡ್ಸು, ಡಿಫಾಲ್ಟೆಡ್ ಗೂಡ್ಸನ್ನು ಡೆಲಿವರಿ ಮಾಡಿದರೆ, ದ ಬೈಯರ್ ಹ್ಯಾಸ್ ಎ ರೈಟ್ ಟು ಕ್ಲೈಮ್ ದ ಡ್ಯಾಮೇಜಸ್ ಆರ್ ಕಾಂಪೆನ್ಸೇಷನ್. ಡ್ಯಾಮೇಜ್ಡ್ ಗೂಡ್ಸ್ಗೆ ಕಾಂಪೆನ್ಸೇಷನನ್ನು ಕ್ಲೈಮ್ ಮಾಡುವಂತಹ ಒಂದು ಹಕ್ಕು ಕೂಡ ಬೈಯರ್ಗಿರುತ್ತೆ. ನೆಕ್ಸ್ಟ್, ಬೈಯರ್ ಹ್ಯಾಸ್ ದ ರೈಟ್ ಟು ಎಕ್ಸಾಮಿನ್ ದ ಗೂಡ್ಸ್, ಟು ಸಿ ದ ಗೂಡ್ಸ್, to check the goods, to verify the goods, and to duly satisfy himself as to the quantity and quality of the goods. ಕೊಂಡ್ಕೊಳ್ಳೋದಕ್ಕಿಂತ ಮೊದಲೇ ಇವನು ಪರ್ಚೇಸ್ ಮಾಡುವಂತಹ ಗೂಡ್ಸನ್ನು ವಿಸಿಟ್ ಮಾಡಿ, ಚೆಕ್ ಮಾಡಿ, ಎಕ್ಸಾಮಿನ್ ಮಾಡಿ, ಸ್ಯಾಟಿಸ್ಫೈ ಮಾಡಿಕೊಳ್ಳುವಂತಹ ಒಂದು ರೈಟ್ ಇರುತ್ತೆ. ಬಿಕಾಸ್ ದ ಸೆಲ್ಲರ್ ಕೆ ನಾಟ್ ಸೇ, ನೀನು ಕೊಂಡ್ಕೊಳ್ಳೋವರೆಗೂ ಗೂಡ್ಸನ್ನು ನೋಡೋ ಹಾಗಿಲ್ಲ, ಯು ಜಸ್ಟ್ ಬೈ ದ ಗೂಡ್ಸ್ ದೆನ್ ಯು ಕ್ಯಾನ್ ಸಿ, ಆ ಥರ ಹೇಳಂಗಿಲ್ಲ. ಸೊ ಬಿಫೋರ್ ಬೈಯಿಂಗ್ ದ ಗೂಡ್ಸ್, ದ ಬೈಯರ್ ವಿಲ್ ಹ್ಯಾವ್ ದ ರೈಟ್ ಟು ಎಕ್ಸಾಮಿನ್ ದ ಗೂಡ್ಸ್ ಆ್ಯಂಡ್ ವೆರಿಫೈ ಇಟ್ಸ್ ಕ್ವಾಲಿಟಿ. ದೆನ್ ರೈಟ್ ಟು ಸ್ಯೂ ಫಾರ್ ಪರ್ಫಾರ್ಮೆನ್ಸ್.
if the seller fails to perform the contract of sale, the buyer will have a right to file a case against seller. ಕಾಂಟ್ರಾಕ್ಟನ್ನು ಸರಿಯಾಗಿ ಪರ್ಫಾರ್ಮ್ ಮಾಡದೇ ಹೋದ ಪಕ್ಷದಲ್ಲಿ ದ ಬೈಯರ್ ವಿಲ್ ಹ್ಯಾವ್ ದ ರೈಟ್ ಟು sue for performance of the contract. Then right to take insurance. If these people are dealing with such goods and if that goods requires insurance, because ಅದು ಡ್ಯಾಮೇಜ್ ಆಗುವಂತಹ ಗೂಡ್ಸು ಅಥವಾ ಅದಕ್ಕೇನಾದ್ರು ಡೇಂಜರ್ಸ್ ಇದ್ದರೆ, ಥ್ರೆಟ್ ಇದ್ದರೆ, ಡೆಸ್ಟ್ರಾಯ್ ಆಗುವಂತಹ ನೇಚರ್ ಇದ್ದರೆ ಆ ಗೂಡ್ಸ್ಗೆ, ಸೊ ಅದನ್ನು ಇನ್ಶೂರ್ ಮಾಡಿಕೊಳ್ಳುವಂತಹ ಒಂದು ಹಕ್ಕು, ರೈಟ್ ಟು ಟೇಕ್ ಇನ್ಶೂರೆನ್ಸ್ ವಿಲ್ ಬಿ ಗಿವನ್ ಟು ದ ಬೈಯರ್. ಸೊ ಆ ಒಂದು ಹಕ್ಕಿರುತ್ತೆ. ಆ್ಯಂಡ್ ಇಟ್ ಈಸ್ ದ ಡ್ಯೂಟಿ ಆಫ್ ದ ಸೆಲ್ಲರ್ ಟು ಗಿವ್ ನೋಟಿಸ್ ಟು ದ ಬೈಯರ್ ಟು ದಿ ಎನ್ಶೂರ್ಡ್ ಗೂಡ್ಸ್. ಬಿಕಾಸ್ ಬೈಯರ್ಗಿಂತ ಹೆಚ್ಚಾಗಿ ಸೆಲ್ಲರ್ಗೆ ಆ ಒಂದು ನೇಚರ್ ಆಫ್ ದ ಗೂಡ್ಸ್ ಗೊತ್ತಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಗೂಡ್ಸ್ಗೆ ಇನ್ಶೂರೆನ್ಸ್ ಬೇಕಾಗಲ್ವಾ, ಎಷ್ಟು ಇನ್ಶೂರೆನ್ಸ್ ಬೇಕಾಗತ್ತೆ ಈ ಗೂಡ್ಸ್ಗೆ ಅನ್ನೋಂಥ ಒಂದು ನಾಲೆಡ್ಜು ಸೆಲ್ಲರ್ಗಿರೋದ್ರಿಂದ ಇಟ್ ಈಸ್ ದ ಡ್ಯೂಟಿ ಆಫ್ ದ ಸೆಲ್ಲರ್ ಟು ಇನ್ಫಾರ್ಮ್ ದ ಬೈಯರ್ ಟು ಟೇಕ್ ಇನ್ಶೂರೆನ್ಸ್. ದೆನ್ right to sue for recovery of price. Suppose if the buyer has contracted to buy some goods from the seller and the buyer has made advance payment to the seller for the goods, but the seller fails to supply the goods to the buyer will have a right to sue for the recovery of the price. ಅಂದರೆ ಬೈಯರು ಗೂಡ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಸೆಲ್ಲರ್ಗೆ ಆಲ್ರೆಡಿ ಹಣವನ್ನು ಕೊಟ್ಬಿಟ್ಟಿದ್ದಾನೆ. But seller fails, seller defaults to supply the goods to the buyer. ದುಡ್ಡು ತಗೊಂಡು ಬೈಯರ್ಗೆ ಗೂಡ್ಸ್ ಸಪ್ಲೈ ಮಾಡೋದರಲ್ಲಿ ಫೇಲ್ ಆದರೆ, if the seller refuses to perform his part of the contract, then the buyer will have a right to sue for the recovery of price. ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಬೋದು. ಇಂತಹ ಸೆಲ್ಲರ್ ನನ್ನ ಹತ್ರ ದುಡ್ಡು ತಗೊಂಡು ಗೂಡ್ಸ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿ ಸಪ್ಲೈ ಮಾಡಿಲ್ಲ, ಹಾಗಾಗಿ ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಡಿಸಿ ಅಂತ ಹೇಳಿ ಕೋರ್ಟ್ಗೆ ಹೋಗ್ಬೋದು. ದೆನ್ ರೈಟ್ ಟು ಕ್ಲೇಮ್ ಇಂಟ್ರೆಸ್ಟ್ ಆಲ್ಸೋ, ನಾಟ್ ಓನ್ಲಿ ಕ್ಲೇಮಿಂಗ್ ದಿ ಮನಿ. ಅಡ್ವಾನ್ಸ್ ದುಡ್ಡು ಕೊಟ್ಟಿದ್ದಾನೆ ಗೂಡ್ಸ್ಗೋಸ್ಕರ, ಸೆಲ್ಲರ್ ಗೂಡ್ಸ್ ಸಪ್ಲೈ ಮಾಡಿಲ್ಲ ಅಂತ ಹೇಳಿ, ಸೆಲ್ಲರ್ ಹ್ಯಾಸ್ ನಾಟ್ ಸಪ್ಲೈಡ್ ದ ಗೂಡ್ಸ್ ಟು ದ ಬೈಯರ್ ಬಟ್ ಹಿ ಹ್ಯಾಸ್ ಟೇಕನ್ ಅಡ್ವಾನ್ಸ್ ಫ್ರಮ್ ದ ಬೈಯರ್. ನೌ ದ ಬೈಯರ್ ವಿಲ್ ಹ್ಯಾವ್ ಟೂ ಡಿಫರೆಂಟ್ ರೈಟ್ಸ್ ಹಿಯರ್. ಒನ್, he can sue for the performance of the contract. He can sue for the receiving the price of the contract. At the same time, he can claim interest on the amount paid to the seller. ಅವನು ಕೊಟ್ಟಿರೋ ದುಡ್ಡನ್ನು ವಾಪಸ್ ತಗೊಳ್ಳೋದಲ್ದಿರ ಕೊಟ್ಟಿರೋ ದುಡ್ಡಿಗೆ ಇಂಟ್ರೆಸ್ಟು ಬಡ್ಡಿಯನ್ನು ಸಮೇತ ಕೇಳಿ ತಗೊಳ್ಳುವಂತಹ ಒಂದು ರೈಟು ಬೈಯರ್ಗಿರುತ್ತೆ. ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಎ ಫ್ಯೂ ಥಿಂಗ್ಸ್ ಅಬೌಟ್ ದಿ ರೈಟ್ಸ್ ಆಫ್ ಎ ಬೈಯರ್. ರೈಟ್ಸ್ ಮಾತ್ರ ಇರೋದಿಲ್ಲ, ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸು, ಡ್ಯೂಟೀಸು ಕೂಡ ಇರುತ್ತೆ. ಏನೇನೆಲ್ಲ ಡ್ಯೂಟೀಸ್ ಇರುತ್ತೆ ಒಂದು ಬೈಯರ್ಗೆ ಅನ್ನೋದು ನೋಡೋಣ. ಫಸ್ಟ್ ಡ್ಯೂಟಿ ಈಸ್ ಟು ಆಕ್ಸೆಪ್ಟ್ ದ ಗೂಡ್ಸ್. Buyer and seller has contracted for goods. The seller delivers the goods to the buyer. So, the buyer will have a duty to accept the goods. ಯಾಕೆಂದರೆ ಕಾಂಟ್ರಾಕ್ಟಲ್ಲಿ ಮಾಡ್ಕೊಂಡಿದ್ದಾರೆ ಗೂಡ್ಸನ್ನು ಬೈ ಮಾಡ್ತೀನಿ ಅಂತ ಹೇಳಿ. ಸೊ ಗೂಡ್ಸನ್ನು ಬೈ ಮಾಡ್ತೀನಿ ಅಂತ ಹೇಳಿ ಎಂಟ್ರಿ ಮಾಡಿರೋ ಕಾಂಟ್ರಾಕ್ಟಲ್ಲಿ ವೆನ್ ದ ಸೆಲ್ಲರ್ ಈಸ್ ರೆಡಿ ಟು ಸಪ್ಲೈ ದ ಗೂಡ್ಸ್ ಟು ದ ಬೈಯರ್, ಇಫ್ ದ ಬೈಯರ್ ರಿಜೆಕ್ಟ್ಸ್ ವಿತೌಟ್ ಎನಿ ವ್ಯಾಲಿಡ್ ರೀಸನ್, ಬೈಯರು ವ್ಯಾಲಿಡ್ ರೀಸನ್ ಇಲ್ದಿರೋ ಗೂಡ್ಸನ್ನು ಡೆಲಿವರಿ ತಗೊಳ್ಳೋದಕ್ಕೆ ರಿಜೆಕ್ಟ್ ಮಾಡ್ತಾನೆ ಅಂತಂದರೆ ದ ಸೆಲ್ಲರ್ ಕ್ಯಾನ್ ಟೇಕ್ ಆ್ಯಕ್ಷನ್ ಆನ್ ದ ಬೈಯರ್ ಅಲ್ವಾ. ಸೊ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬೈಯರ್ ಟು ಆಕ್ಸೆಪ್ಟ್ ದ ಗೂಡ್ಸ್ ವಿತೌಟ್ ಎನಿ ಡಿಲೇ. ಸೆಲ್ಲರ್ ಗೂಡ್ಸನ್ನು ಡೆಲಿವರಿ ಮಾಡಿದಾಗ ಅದನ್ನು ರಿಸೀವ್ ಮಾಡಿಕೊಳ್ಳುವಂಥ ಒಂದು, ಆಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಬೈಯರ್ ಮೇಲೆ ಇರುತ್ತೆ. ಬಿಕಾಸ್ ಇಫ್ ಇಟ್ ಈಸ್ ಇನ್ ದಿ ಕೇಸ್ ಆಫ್ ಎ ಪೆರಿಷಬಲ್ ಗೂಡ್ಸ್, ಲೆಟ್ ಅಸ್ ಸೇ ಸಮ್ ಫ್ಲವರ್ಸೋ ಫ್ರೂಟ್ಸೋ ಯಾವುದೋ ಒಂದು ಗೂಡ್ಸನ್ನು ಬೈ ಮಾಡಿದ್ದಾರೆ ಅಂತ ಹೇಳಿ, ದ ಸೆಲ್ಲರ್ ಈಸ್ ಗಿವಿಂಗ್ ಡೆಲಿವರಿ ಆಫ್ ಗೂಡ್ಸ್ ಟು ದ ಬೈಯರ್. ಬೈಯರ್ ಏನು ಮಾಡ್ತಾನೆ, ಹಿ ವಿಲ್ ಡಿಲೇ, ಐ ವಿಲ್ ಟೇಕ್ ಡೆಲಿವರಿ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ಅಂತ ಹೇಳಿದಾಗ ವೆನ್ ದ ಟೈಮ್ ಪಾಸಸ್ ದ ಗೂಡ್ಸ್ ಮೇ ಪೆರಿಶ್, ದ ಗೂಡ್ಸ್ ಮೇ ಡ್ಯಾಮೇಜ್. ಹಾಗಾಗಿ ಇಟ್ ಈಸ್ ದ ಡ್ಯೂಟಿ ಆಫ್ ದ ಬೈಯರ್ ಟು ಟೇಕ್ ದ ಡೆಲಿವರಿ ಆಫ್ ದ ಗೂಡ್ಸ್ ಅಟ್ ದ ರೈಟ್ ಟೈಮ್ ಆ್ಯಸ್ ಅಂಡ್ ವೆನ್ ಗಿವನ್ ಬೈ ದ ಸೆಲ್ಲರ್. ಆ ಒಂದು ಡ್ಯೂಟಿ ಇರುತ್ತೆ. ದೆನ್ ಡ್ಯೂಟಿ ಟು ಪೇ ಕನ್ಸಿಡರೇಷನ್, ನಾಟ್ ಓನ್ಲಿ ರಿಸೀವಿಂಗ್ ದ ಗೂಡ್ಸ್. ಸೆಲ್ಲರ್ ಗೂಡ್ಸ್ ಸಪ್ಲೈ ಮಾಡಿದ್ದಾನೆ, ಬೈಯರ್ ನಾನು ಡೆಲಿವರಿ ತೊಗೊಂಡ್ಬಿಡ್ತೀನಿ, ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಅನ್ನೋದಲ್ಲ. ಹಿ ಹ್ಯಾಸ್ ಟು ಪೇ ದ ಪ್ರೈಸ್ ಅಗ್ರೀಡ್ ಟು ದ ಸೆಲ್ಲರ್ ಇನ್ ಟೈಮ್ ಆ್ಯಂಡ್ ಇನ್ ದ ಪ್ರಿಸ್ಕ್ರೈಬ್ಡ್ ಪೇಮೆಂಟ್ ಫಾರ್ಮ್ಯಾಟ್. ಸೊ
ಪೇ ಮಾಡ್ತೀನಿ ಅಂತಹ ಟೈಮಲ್ಲಿ ಪೇ ಮಾಡುವಂತಹ ವಿಧದಲ್ಲಿ ಕನ್ಸಿಡರೇಷನ್ ಪ್ರೈಸ್ ಆಫ್ ದ ಗೂಡ್ಸನ್ನು ಪೇ ಮಾಡುವಂತಹ ಒಂದು ಜವಾಬ್ದಾರಿ ಕೂಡ ಬೈಯರ್ ಮೇಲಿರುತ್ತೆ. ಅಟ್ ದ ಸೇಮ್ ಟೈಮ್ ಬೈಯರ್ ವಿಲ್ ಹ್ಯಾವ್ ಎ ಡ್ಯೂಟಿ ಟು ಪೇ ಡ್ಯಾಮೇಜಸ್ ಇಫ್ ದ ಬೈಯರ್ ರೆಫ್ಯೂಸಸ್ ದ ಗೂಡ್ಸ್ ವಿತೌಟ್ ಎನಿ ವ್ಯಾಲಿಡ್ ರೀಸನ್. ಸೆಲ್ಲರ್ ಗೂಡ್ಸನ್ನು ಸಪ್ಲೈ ಮಾಡಿದ್ದಾನೆ, ಡೆಲಿವರಿ ಮಾಡ್ತಾ ಇದ್ದಾನೆ ಬೈಯರ್ಗೆ, ಆದರೆ ವ್ಯಾಲಿಡ್ ರೀಸನ್ ಇಲ್ದಿರ ಬೈಯರ್ ಗೂಡ್ಸನ್ನು ಆಕ್ಸೆಪ್ಟ್ ಮಾಡ್ದಿರ ಡಿಲೇ ಮಾಡಿದಾಗ, ರೆಫ್ಯೂಸ್ ಮಾಡಿದಾಗ ಸೆಲ್ಲರ್ಗೇನಾದರೂ ನಷ್ಟ ಉಂಟಾಗುವಂಥ ಸಂದರ್ಭ ಬಂದರೆ, ಇಫ್ ದ ಸೆಲ್ಲರ್ ವಿಲ್ ಬಿ ಇನ್ ಎ ಪೊಸಿಷನ್ ಟು ಇನ್ಕರ್ ಎನಿ ಲಾಸಸ್ ಬಿಕಾಸ್ ಆಫ್ ರೆಫ್ಯೂಸಲ್ ಆಫ್ ಗೂಡ್ಸ್ ಬೈ ದ ಬೈಯರ್, ದೆನ್ he will be in a position to pay the damages to the seller. Then duty to perform agreement, not only for buyer, this duty will be there for seller also. Once contracted for buying or selling the goods, both the parties of the contract will be in a position that they have to perform according to the terms and conditions of the contract. ಒಂದು ಕಾಂಟ್ರಾಕ್ಟ್ ಎಂಟ್ರಿ ಮಾಡಿದಾಗ ಬೈಯರು ಸೆಲ್ಲರು ಇಬ್ಬರೂ ಕೂಡ they have to perform their part of the obligation in the contract. ಅವರು ಮಾಡಬೇಕಾದಂತಹ ಒಂದು ಜವಾಬ್ದಾರಿಗಳನ್ನು ಅವರು ಸರಿಯಾಗಿ ನಿಭಾಯಿಸಿಲ್ಲ ಅಂತಂದರೆ they can be taken action. Then duty to apply for goods, apply in the sense ask for goods. ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ, ಬಟ್ ಸಪೋಸ್ ದ ಬೈಯರ್ ಹ್ಯಾಸ್ ನಾಟ್ ಮೆನ್ಷನ್ಡ್ ವೆನ್ ಟು ಸಪ್ಲೈ ದ ಗೂಡ್ಸ್, ವೇರ್ ಟು ಸಪ್ಲೈ ದ ಗೂಡ್ಸ್ ಆ್ಯಂಡ್ ಹೌ ಟು ಸಪ್ಲೈ ದ ಗೂಡ್ಸ್, ಈ ಒಂದು ಡೀಟೇಲ್ಸ್ ಮಿಸ್ಸಿಂಗ್ ಆಗಿದೆ. Suppose the buyer has went to the seller place and he has bought some 10 tons of some product and ankolli. So he has made payment and he has come back. But it is the duty of the buyer to inform the seller how to pack the goods, where to deliver the goods. So if he is not in a position to give the necessary information to the seller for the dispatch of the goods, the delivery of goods may not be possible. Hence, it is the duty of the buyer to ask for the goods, apply for the goods.